two major threats. One is our WhatsApp graduates, the second is social media. ನೀವು ನೋಡಿ, ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಡಿಮಾನಿಟೈಸೇಷನ್ ಆದಾಗ ಕೆಲವು ಜನ ಆರ್ಥಿಕ ತಜ್ಞರು ಅಂತ ಕೂತಿದ್ರು ಟಿವಿ ಚಾನೆಲ್ಗಳಲ್ಲಿ. ಯಾವಾಗ ಇಂಡಿಯಾ ಪಾಕಿಸ್ತಾನ ಅಥವಾ ಇಂಡಿಯಾ ಚೈನಾ ಯುದ್ಧ ಆದಾಗ ಅವರೇ ಮಿಲಿಟರಿ ಸ್ಟ್ರಾಟಜಿಸ್ಟ್ ಆಗ್ತಾರೆ. ಡಿಮಾನಿಟೈಸೇಷನ್ ಇದ್ದಾಗ ಎಕನಾಮಿಕ್ಸ್, ಯುದ್ಧ ಆದಾಗ ಮಿಲಿಟರಿ ಸ್ಟ್ರಾಟಜಿಸ್ಟ್, ಕರೋನಾ ಸಂದರ್ಭದಲ್ಲಿ ಹೆಲ್ತ್ ಸ್ಪೆಷಲಿಸ್ಟ್, ಹೆಲ್ತ್ ಎಕ್ಸ್ಪರ್ಟ್ಸ್, ಚುನಾವಣೆ ಟೈಮ್ನಲ್ಲಿ ಸೆಫಾಲಜಿಸ್ಟ್ಸ್, ಪೊಲಿಟಿಕಲ್ ಎಕ್ಸ್ಪರ್ಟ್ಸ್. ಇಂಥದ್ದೇನಾದರೂ ಸುದೀಪ್ ಅವ್ರು ಹೇಳಿದಾಗ ಯಾವುದೋ ಒಂದು ಕಾಂಟ್ರವರ್ಸಿ ಆದಾಗ ತಮಿಳುನಾಡಿನಲ್ಲಿ ದೇವಸ್ಥಾನದ ಅದ್ರದ್ದು ದೀಪದ್ದು ಅದ್ರದ್ದು ಕಾಂಟ್ರವರ್ಸಿ ಆದಾಗ ಅವರು ರಿಯಲ್ ಹಿಸ್ಟೋರಿಯನ್ಸ್ ಆಗ್ತಾರೆ. ಬೇರೆ ಡಿಗ್ರಿ ಪಡೆದವರು ಅವರು ಇವರೆಲ್ಲರೂ ವೇಸ್ಟ್. ಇವ್ರು ಇರೋರೇ ಬಾಡಿಗೆ ಭಾಷಣಕಾರರು ಒಂದು 4 ಜನ ಇರ್ತಾರೆ. ಪ್ರೈಮ್ ಟೈಮ್ನಲ್ಲೂ ಅವರೇ ಬರ್ತಾರೆ, ಸೋಷಿಯಲ್ ಮೀಡಿಯಾನಲ್ಲೂ ಚಾನೆಲ್ ಅವರೇ ಓಡಿಸ್ತಾರೆ. ಅವ್ರಿಗೆ ಕೋಟ್ ಮಾಡಿ ನಮ್ಮ BJP ನಾಯಕರು, RSS ನಾಯಕರು ಎಲ್ಲ ಕಡೆ ಪ್ರತಿಪಾದನೆ ಮಾಡ್ತಾರೆ. ದಿಸ್ ಇಸ್ ಬಿಕಮ್ ದ ನಾರ್ಮ್ ಆಫ್ ದ ಡೇ. ನಾವು ಕೂಡ ಎಚ್ಚೆತ್ಕೋಬೇಕಾಗಿದೆ. ನಮ್ಮ ದೇಶದ ನಿಜವಾದ ಇತಿಹಾಸ, ನಮ್ಮ ಸಮಾಜದಲ್ಲಿ ಇರುವಂಥ ನಿಜವಾದ ಸೋಷಿಯಲ್ ಇಶ್ಯೂಸನ್ನು ನಾವು ತಗೋಬೇಕು. ಇದನ್ನು ನಾನು ಪ್ರಾಮಾಣಿಕವಾಗಿ ಕಳೆದ 1.5-2 ವರ್ಷದಿಂದ ಮಾಡಲಿಕ್ಕೆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಬರೇ ಬಂದು ಭಾಷಣ ಹೊಡೆಯೋದಲ್ಲ. ಇಲ್ಲಿ ಕೆಲವು ನಮ್ಮ ಜನ ಸ್ನೇಹಿತರು ಇಲ್ಲೂ ಕೂತಿದ್ದಾರೆ. ಕಳೆದ 1.5-2 ವರ್ಷದಿಂದ 100 ಹೊಸ ಲೇಖಕರನ್ನ ನಾವು ಪರಿಚಯ ಮಾಡಬೇಕು. ಬೇಸ್ಡ್ ಆನ್ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಸೋಷಿಯಲ್ ಇಶ್ಯೂಸ್ ಮೇಲೆ ಮಾತ್ರ ಅಂದ್ಬಿಟ್ಟು ನಾವು 100 ಹೊಸ ಪುಸ್ತಕಗಳನ್ನು ಇನ್ನು 2 ತಿಂಗಳ ಒಳಗಡೆ ನಾವು ಪ್ರಿಂಟ್ ಮಾಡ್ತೀವಿ. New young writers from across the state. We are publishing 100 books. And I want to make this an annual affair. ಪ್ರತಿ ವರ್ಷ ಭಾಳಷ್ಟು ಜನ ಮೊನ್ನೆ ನಾವು ಎಲ್ಲ ಒಂದು VC ಮಾಡಬೇಕಾದ್ರೆ, ಸರ್ ನಾವು ಇಂಗ್ಲೀಷ್ನಲ್ಲೂ ಕೂಡ ನಿಜವಾದ ಇತಿಹಾಸ ಹೇಳಬೇಕು ಅಂತ, ಅದಕ್ಕೂ ನಾವು ಒಪ್ಪಿಗೆ ಕೊಟ್ಟು 25 ಹೊಸ ಪುಸ್ತಕಗಳನ್ನು ಮಾಡಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ವಿ. ಸೊ ನೀವೇ ಇಮ್ಯಾಜಿನ್ ಮಾಡಿ, ಪ್ರತಿ ವರ್ಷ ನಾವು 100 ಹೊಸ ಲೇಖಕರಿಗೆ ಬೆಳೆಸಿದ್ರೆ ವಾತಾವರಣ ಹೇಗಿರುತ್ತೆ. ಇಟ್ ಈಸ್ ಗೋಯಿಂಗ್ ಟು ಬಿಕಮ್ ಒನ್ ಟ್ರೆಜರ್ ಟ್ರೋವ್ ಆಫ್ ಆಕ್ಚುಯಲ್ ರಿಯಲ್ ಹಿಸ್ಟ್ರಿ, ನಾಟ್ ವಾಟ್ಸಪ್ ಫಾರ್ವರ್ಡ್ಸ್, ನಾಟ್ ಡಿಸ್ಟಾರ್ಟೆಡ್ ಹಿಸ್ಟ್ರಿ ಆರ್ ಕನ್ಸ್ಟ್ರೂಟೆಡ್ ಹಿಸ್ಟ್ರಿ ಟು ಸೂಟ್ ಸರ್ಟನ್ ನೆರೇಟಿವ್ಸ್. ಆದ್ದರಿಂದ ಇದನ್ನ ಒಂದು ಪ್ರಯತ್ನ ನಾನು ಕೂಡ ಮಾಡ್ತಾ ಇದ್ದೀನಿ. ಅದಕ್ಕೆ ತಮ್ದೆಲ್ಲರದು ಸಹಕಾರ ಬೇಕಾಗ್ತದೆ ಅದಕ್ಕೆ. ಯಾಕಂದ್ರೆ ನನ್ನ ಒಬ್ಬನ ಕಡೆಯಿಂದನೇ ಆಗಲ್ಲ. ನಾನು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅಷ್ಟೇ. ದ ರಿಯಲ್ ಸ್ಪೇಡ್ ವರ್ಕ್ ಹ್ಯಾಸ್ ಟು ಬಿ ಡನ್ ಬೈ ಪೀಪಲ್ ಲೈಕ್ ಯು. ನೀವೇನು ಹೇಳ್ತೀರಾ, ನೀವು ಹೇಗೆ ಮಾರ್ಗದರ್ಶನ ನೀಡ್ತೀರಾ, ಅದಕ್ಕೆ ಆ ರೀತಿ ನಡ್ಕೊಳ್ಳಿಕ್ಕೆ ನಾವು ತಯಾರಿದ್ದೇನೆ.